ಹಾಂ ಹೇಳ್ರಿ ಅಕ್ಕ ಏನಾಗಿತ್ತು ರೀ? ನಮಗೆ ನಮ್ಮ ಮಗಳಿಗೆ ನೀವು ಒಂದು ವಾರ ಆಯಿತು ಅವನು ಮದುವೆ ಮಾಡಿಕೊಂಡು ನಮಗೆ ಇದು ಮಾಡಿದ್ರು. ಆಮೇಲೆ ನಮ್ಗೆ ಗೊತ್ತಾಗಲಿಲ್ಲ ಅವ್ನು ಮದುವೆ ಮಾಡ್ಕೊಂಡಿದ್ದಾರೆ ಅಂಥೇಳಿ. ಬಟ್ ಒಂದು ವಾರದಿಂದ ಅವನು ಒಂದು ವರ್ಷ ಆಗಿದೆ. ಹುಡುಗಿಗೆ ಟಾರ್ಚರ್ ಮಾಡೋದು ಇದೆಲ್ಲ ಮಾಡ್ತಿದ್ರು. ನಾವು ಒಂದು ಸಲ ಕಂಪ್ಲೇಂಟನ್ನು ಮಾಡಿದ್ದೀವಿ. ನಾವು ಕಂಪ್ಲೇಂಟ್ ಮಾಡಿದಾಗ ಅವ್ರು ಏನಂದರು, ಪೊಲೀಸರು ಸ್ವಲ್ಪ ಇದು ಎಲ್ಲ ಮಾತಾಡಿ ಕಳಿಸಿದ್ರು. ಕಳಿಸಿದ ಮೇಲೆ 1 ತಿಂಗಳ 3 ತಿಂಗಳ ಅವಳು ಮತ್ತೆ ಸ್ವಲ್ಪ ಸರಿಯಾಗಿದ್ಲು. ಆಮೇಲೆ ಆದ್ರೂ ಅವಳು ಏನು ಮಾಡಿದ್ಲು, ಅವನ ಕಡೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾಯಿದ್ಲು. ಈ ರೀಸನ್ ಆಗಿ ಅವ್ರ ಅಪ್ಪವರು ಏನಾಗಿದ್ರು, ಒಂದು ವಾರದಲ್ಲಿ ಊರಿಗೆ ಹೋಗ್ತಾಯಿದ್ರು. ಮಂಡೇ ದಿನ ಊರಿಗೆ ಹೋಗಿದ್ರು. ಊರಿಗೆ ಹೋಗಿದ್ಮೇಲೆ ಆ ಹುಡುಗಿ ಮಂಗಳವಾರ ದಿನ ಸಾಯಂಕಾಲ ಮಂಗಳವಾರ ಸಾಯಂಕಾಲ ಊರು ಬಿಟ್ಟು ಹೋಗಿದ್ಲು ಅವಳು. ನೈಟ್ ಫೋನ್ ಮಾಡಿದಾಗ, ಇಲ್ಲಪ್ಪ ಅಪ್ಪ ನಾನು ಮದುವೆ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ಲು. ಸರಿಮ್ಮ ನೀವು ಚೆನ್ನಾಗಿರಿ ಹೇಳಿ ಮಾತಾಡಿದ್ದೀವಿ. ಮಾತಾಡಿದ ಮೇಲೆ ಇನ್ನು ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಸೋಮವಾರ ದಿನ ಹುಡುಗಿ ಇಲ್ಲಿ ಹುಬ್ಳಿ ಬಂದಿದ್ಲು. ಹುಬ್ಳಿ ಬಂದು ಹಿಂಗೆ ಬೇರೆಯವ್ರ ಮನೇಲಿ ಇದ್ದರು. ಬೇರೆಯವ್ರ ಮನೇಲಿದ್ದು ಇಲ್ಲ ಹಿಂಗಾಗಿದೆ ನನಗೆ ಅಂಥೇಳಿ ನಮ್ಮ ಸಿಸ್ಟ್ರು ಅವರು ಮಗಳಿಗೆ ಕರ್ಕೊಂಡೋಗಿದ್ರು. ಹಿಂಗೆ ಅಚಾನಕಲ್ಲಿ ಪ್ರೆಗ್ನೆಂಟ್ ಆಗಿದ್ರು ಅವರು. ಪ್ರೆಗ್ನೆಂಟ್ ಆದಮೇಲೆ ಆ ಹುಡುಗಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗ ಹಿಂಗೆ ಸುದ್ದಿ ಬಂದಿದೆ, ಪಾಪು ಡೆತ್ ಆಗಿದೆ, ಇವಳು ಡೆತ್ ಆಗಿದ್ದಾರೆ ಅಂತೇಳಿ. ಇಷ್ಟ ನಮಗೆ ನ್ಯಾಯ ಬೇಕು ಅಷ್ಟೇ. ಏನು ಟ್ಯಾಬ್ಲೆಟ್ ಕೊಟ್ಟಾರ? ಅದು ಗರ್ಭಕೋಶ ಹೋಗ್ಬೇಕಂತೇಳಿ 15 ಡೇಸ್ ಟ್ಯಾಬ್ಲೆಟ್ ಕೊಟ್ಟಿದ್ರು ಅವ್ರು ಹುಡುಗರು. ಅವನಿಗೆ ಗೊತ್ತಿಲ್ಲ ರೀ. ಅದು ಅಬಾರ್ಷನ್ ಆಗ್ಬೇಕಂತೇಳಿ 15 ದಿನ ಮುಂಚೆನೇ ಬಿಫೋರೇ ಟ್ಯಾಬ್ಲೆಟ್ ಕೊಡ್ತಾಯಿದ್ರು. ಆ ಹುಡುಗ ಕೊಡ್ತಾಯಿದ್ರು. ಅವನ ಹಿಂದ್ಗಡೆ ಸಪೋರ್ಟ್ ಇದ್ದಾರೆ. ನಮಗೆ ಏನಿದ್ರು ನ್ಯಾಯ ಬೇಕಷ್ಟೆ. ನನ್ನ ಹೆಸರು ಎಲಿಜಬೆತ್.